ಹೇಳಿ ಸರ್. ಕೆಲಸ ಏನೋ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ರೈತರುಗಳಿಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಏನು ಅದ್ರ ಬಗ್ಗೆ ಒಂದಿಷ್ಟು ಸಂಶಯ ಏನಿಲ್ಲ ಅಂತ ಹೇಳ್ಬೋದು ನಾವು. ನಿಮ್ಮ ಡೈರಿಯಲ್ಲಿ ಏನೇನೆಲ್ಲ ಬದಲಾವಣೆ? ನಮ್ಮ ಡೈರಿಯಲ್ಲಿ ನಾವು ಬೇಕಾದಷ್ಟು ಇದು ರೈತರ ಕಡೆಯೂ ಅಷ್ಟೇ ನಮಗೂ ಯಾವುದಕ್ಕೂ ದೋಷ ಒಂದಿಷ್ಟು ಇದಿಲ್ದಂಗೆ ನಾವು ನಡ್ಕೊತಾ ಇದ್ದೀವಿ. ಅದಕ್ಕೂ ಏನು ನಮ್ಮದೇನು ಪ್ರಾಬ್ಲಮ್ ಇಲ್ಲ. ನಾವು ಯಾವುದೇ ಒಂದು ಇದೂ ಅಷ್ಟೇ ಶ್ರಮದಿಂದನೇ ಮಾಡ್ತೀವಿ. ನಾವು ಯಾವುದೇ ಒಂದು ಇದಕ್ಕೂ ಮುಟ್ಟಕ್ಕೆ ಹೋಗಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಮಾಜ ಸೇವೆ, ನಮ್ಮ ರೈತರುಗಳಿಗೆ ಸಮಾಜ ಸೇವೆ ಮಾಡಬೇಕು, ಮಾಡ್ತಾ ಇದ್ದೀವಿ ಸರ್. ಸತೀಶ್ ಅವರು ಬದಲಾವಣೆ ಸತೀಶ್ ಅವರು ಬದಲಾವಣೆ ಆದಮೇಲೆ ಇನ್ನೂ ಜಾಸ್ತಿ ಕಾಣ್ತಾ ಇದೆ ಇರೋದ್ರಲ್ಲಿ. ಹನುಮಂತರಾಜು ಅಂತೇಳಿ ಲಕ್ಕನಹಳ್ಳಿ ಗ್ರಾಮದ ಹಾಲು ಒಕ್ಕೂಟದ ಒಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ. ಇಂದಿನ ವ್ಯವಸ್ಥೆಗೂ ಈಗೂ ನಮ್ಮ ಸತೀಶ್ ಅವರು ಬಂದಾದಮೇಲೆ ಒಂದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ನಮ್ಮ ರೈತರಿಗೆ ಏನು ಸವಲತ್ತುಗಳು ಸಿಗಬೇಕಾಗಿತ್ತೋ ಆ ಸವಲತ್ತುಗಳು ಇವತ್ತಿನ ಕಾಲದಲ್ಲಿ ನಮಗೆ ತೋರ್ಪಡೆ ಕಾಣ್ತಾ ಇದೆ. ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಸತೀಶ್ ಅವರು. ನಮಗೆ ರೈತರುಗಳಿಗೆ ಏನು ಬೆನಿಫಿಟ್ ಸಿಗಬೇಕು, ಏನು ಸಕಲ ಸೌಕರ್ಯಗಳು ಸಿಗಬೇಕು, ನಮ್ಮ ರೈತರುಗಳ ಕಷ್ಟ ಏನು, ಅವರು ಒಬ್ಬರು ರೈತರಾಗಿ ಏನು ಬೆಳೆದು ರೈತರ ಕುಟುಂಬದಲ್ಲಿ ಇರೋ ಕಾರಣ ನಮ್ಮ ಕಷ್ಟಗಳು ರೈತರುಗಳ ಏನು ಉತ್ಪಾದನೆ ಇದೆ, ಏನು ಕಷ್ಟ ಬೀಳ್ತಾಯಿದ್ದಾರೆ ಅದ್ರ ಬಗ್ಗೆ ತುಂಬ ಸಾಕಷ್ಟು ತಿಳ್ಕೊಂಡು ರೈತರುಗಳಿಗೆ ಅನುಕೂಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಡೈರಿಗೆ ವರ್ಷಕ್ಕೊಂದು ಸರಿ ಕಡ್ಡಾಯವಾಗಿ ಬಂದು ಒಳ್ಳೆ ಗೈಡೆನ್ಸ್ ಕೊಡ್ತಾಯಿದ್ದಾರೆ. ಒಳ್ಳೆ ಸವೆನ್ಗಳಲ್ಲಿ ಮತ್ತು ಏನು ಪಶುಗಳಿಗೆ ಸಂಗೋಪನೆ ಮಾಡೋದಕ್ಕೆ ಮೇವಾಗಲಿ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಕಾಳಜಿ ವಹಿಸಿ ತುಂಬ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಇದೇ ಥರ ನಮ್ಮ ಒಂದು ಡೈರಿಗೆ ಒಬ್ಬರ ಏನು ಅಧ್ಯಕ್ಷರಾಗಿ ಬಂದಿದ್ದು ನಮ್ಮ ಪುಣ್ಯನೇ ಅಂತ ತಿಳ್ಕೊತೀವಿ. ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಈ ಥರ ವ್ಯಕ್ತಿಗಳು ಬಂದು ಸಕಲ ರೈತರುಗಳಿಗೆ ಗಮನ ಇಟ್ಟು ಅವರ ಕಾರ್ಯವೈಖರಿಗಳ ಬಗ್ಗೆ ಒಂದು ಮಾಡಿದ್ರೆ ನಮ್ಮ ದೇಶನೂ ಹೀಗೆ ಮುಂದುವರಿತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಡೈರಿ ಕಡೆಯಿಂದ ನಾವು ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಅವ್ರಿಗೆ, ನಮ್ಮ ಲಕ್ಕನಹಳ್ಳಿ ಗ್ರಾಮದಿಂದ. ನಮಸ್ತೆ. ಮೇಲ್ಕಂಡ ಸಂಘದ ಅಂದರೆ ಬೈರೇಗೊಂಡಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ 2025-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಇವತ್ತು ನಮ್ಮ ಸಂಘದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಲಾಭಾಂಶವನ್ನೆಲ್ಲ ಇವತ್ತೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಗಣೇಶನಿಗೆ 20,000 ರೂಪಾಯಿಯನ್ನು ದೇಣಿಗೆಯಾಗಿ ನಮ್ಮ ಸಂಘದಿಂದ ಗಣೇಶನ ವಾರ್ಷಿಕೋತ್ಸವವಾಗಿ ಕೊಟ್ಟಿದ್ದೇವೆ. ಇದು ಆದಾಯ ರೈತರಿಗೆ ಬೋನಸ್ ರೀತಿಯಾಗಿ 5,16,000 ರೂಪಾಯಿಯನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಇಷ್ಟು ನಮ್ಮ ಸಂಘದಿಂದ ಸಾಕಷ್ಟು ನಮ್ಮ ಇವರು ನಿರ್ದೇಶಕರುಗಳು ಬೇಜಾನು ಒಂದು 5,16,000 6,87,000 ರೂಪಾಯಿ ₹1 ಸಹಾಯಧನವನ್ನು ಬೆಂಗಳೂರು ಡೈರಿಯಿಂದ ಕೊಡಿಸಿದ್ದಾರೆ. ಇದೇ ರೀತಿ ಹಸುಗಳಿಗೆ ಸತ್ತೋಗಿರೋ ಹಸುಗಳಿಗೆ ವೈದ್ಯಕೀಯ ವೆಚ್ಚ ಇವೆಲ್ಲ ನಮ್ಮ ನಿರ್ದೇಶಕರಾದಂಥ ಕಡತಮಲಕ ಸತೀಶರವರು ಕೊಡಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾವ್ರೆ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬಂದ ಮೇಲೆ ಎಲ್ಲ ಚೆನ್ನಾಗಿ ಎಲ್ಲರಿಗೂ ಅರ್ಥನೂ ಆಯಿತು. ಎಲ್ಲರಿಗೂ ಇದು ಇದಾಗಿದೆ. ಆದರೆ ಈ ಮೊದಲು ಇರುವವರು ಎಲ್ಲ ಚೆನ್ನಾಗಿ ತಿಂದು ನುಂಗಿದ್ರು. ಇವ್ರು ಬಂದ ಮೇಲೆ ಎಲ್ಲ ಕರೆಕ್ಟಾಗಿ ಇದಾಗಿದೆ. ಅವ್ನು ತಿರ್ಗಿ ಸೀಟಿ ಬಂದು ಕುಂತಿದ್ದ, ಅವ್ನು ಕೇಳಿಲ್ಲ ಅಂತೂ ಅವನಿಗೆ ಎಲ್ಲ ಕೊಡೋಕ್ಕೆ ಆಗೋದಿಲ್ಲ. ಹೇಳಿ ಅವರಿಗೆ ಆ ಸೀಟು ತಿರ್ಗಿ ಅದು ನಮಗೆ ಅಷ್ಟು ಲಕ್ಷ ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕು, ಇಷ್ಟು ದಿನ ಇದ್ದೋ ನಮಗೆ ಅದು ಸಂಬಳ ಕೊಡಬೇಕು 10 ಲಕ್ಷ ಅಂತೇಳಿ ಬಂದು ಕುಂತಿದ್ದ. ಇವರು ಸತೀಶ್ ಸರ್ ಇವಾಗ ಮಾಡಿದ ಮತ್ತೆ ಅವನು ಕೇಳಿಲ್ಲ, ಹಂಗೆ ಸುಮ್ಮನೆ ಇದ್ದಾನೆ. ಆ ಥರ ಇದು ನಡೀತಾ ಇದೆ. ಅವನು ಒಂದು 60 ಲಕ್ಷನ ಅದೆಷ್ಟು ಕಟ್ಟಬೇಕು ಅಂತ ಕೋರ್ಟಾಗಿ ಆರ್ಡರ್ ಆಗಿತ್ತು. ಅವ್ನಿಗೆ ನಾವು ಕ್ಯಾನ್ಸಲ್ ಮಾಡ್ಸ್ಕೊಂಬಂದಿದ್ದೀವಿ ಅಂತೇಳಿ ಇದು ಮಾಡಿ ನನಗೆ 10 ಲಕ್ಷ ಇವಾಗ ನನಗೆ ಅವತ್ತಿಂದ ನಾನು ಇನ್ನೂ ಬರೆದಿಲ್ಲ, ನನಗೆ ಕೊಡಬೇಕು ಅಂತೇಳಿ ಅವನು ಸ್ಪರ್ಧೆ ಮಾಡೋಕ್ಕೆ ಬಂದಿದ್ದಾನೆ. ಕೇಳಿಲ್ಲ, ಸತೀಶ್ ಅವರನ್ನ ಕೇಳಲಿಲ್ಲ. ಅವನು ಸತೀಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ.